ಗೋಲ್ 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 ಗೋಲ್. ಒಂದ್ ಸಣ್ಣ ಗೋಲ್ ಹಾಕಕ್ಕೂ ಬರಲ್ಲ ನನ್ನ ಮಕ್ಳು ಇವರಿಗೆ. ಲೋ, ನೋಡೋಲ್ ಹುಡುಗರು ಹೇಗಾಡ್ತಿದ್ದಾರೆ ಅಂತ ಬಂದಾಗಿನ್ ನೋಡ್ತಾ ಇದ್ದೀನಿ. ಬರೀತಿದ್ಯಾ ಬರೀತಾನೇ ಇದೆಯಾ. ಬರೆಯೋದಿಕ್ಕಿಂತ ಮುಂಚೆ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ರೇನೆ ಸ್ಟೋರಿನಾ. ಇದ್ಯಾವ್ದಪ್ಪ ನಮ್ಮ ಏರಿಯಾಲಿ? ಯಾಕೆ ಅಳ್ತಾಳೆ? ಹೇಳು. ಎಲ್ಲಿದ್ಯಾ? ಓ, ಲವ್ ಮ್ಯಾಟ್ರಾ? ಹೇಯ್, ಅಳ್ತಾ ಇದ್ರೆಲ್ಲ ಸರಿ ಹೋಗುತ್ತಾ? ಅಳ್ಬೇಡ ಪದ್ಮ. ನೀನು ಹಿಂಗೆ ಅಳ್ತಿದ್ರೆ ಏನು ಮಾಡಲಿ? ನಮ್ಮವರು ಅಂತ ಇರೋ ಅಪ್ಪ ಅಮ್ಮನೇ ಅರ್ಥ ಮಾಡ್ಕೋತಿಲ್ಲ. ಛೇ ಪಾಪ. ಹಿಂಗೋ ಬದುಕೋತೀವಿ ಅಂದರೆ ಜಾತಿ ಅಂತ ಬದುಕೋಕ್ಕೂ ಬಿಡಲ್ಲ. ಊರು ಬಿಟ್ಟು ಊರಿಗೆ ಬರೋರಿಗೆ ಬೆಂಗಳೂರೇ ಕಾಪಾಡೋದು. ಕರೆಕ್ಟಾಗಿ ಹೇಳಿ. ಧೈರ್ಯ ಮಾಡಿ ಬಂದಿದ್ದೀವಿ, ದೇವ್ರು ಕಾಪಾಡ್ತಾನೆ ಬಿಡು. ಆದ್ರೆ ನನಗೆ ತುಂಬಾ ಭಯ ಆಗ್ತಾಯಿದೆ ಭಟ್ರೆ. ಲವ್ ಮಾಡ್ಬೇಕಾರೆ ಇಲ್ದಿರೋ ಭಯ ಈಗ ಯಾಕೆ? ಲವ್ ಮಾಡಬಾರ್ದು, ಮಾಡಿದ್ರೆ ಯಾವನ್ಗೂ ಎದುರ್ಕೋಬಾರ್ದು. ಏನು ಹೇಳ್ದೆ ಗುರು? ನೀನು ಹೇಳ್ತಿರೋದೆಲ್ಲ ನಿಜ. ಆದರೆ ಏನಾದರೆ? ನನ್ನ ಗಂಡನ ಸಾಯಿಸಿ ಬಂದಿದ್ದೀನಿ ಅಲ್ವಾ, ಅದಕ್ಕೆ ಭಯ ಅಷ್ಟೆ. ಲೂಸು ನಿಧಾನಕ್ಕೆ ಮಾತಾಡೆ. ಅವ್ನ ಬಾಡಿ ಏನು ಮಾಡಿದೆ? ಅವನ ಬಾಡಿನ ಕಟ್ ಮಾಡಿದ್ಮೇಲೆ ಸಿಮೆಂಟಲ್ಲಿ ಮಿಕ್ಸ್ ಮಾಡಿ ಮನೆಯಿಂದಿರೋ ತೆಗ್ಗಲಾಗಿ ಬಂದೆ. ಯಾರು ದುಡ್ಡು ಬರಲ್ಲ ತಾನೆ? ಹಂಗೆ ಯಾರಿದ್ದಾರೆ? ಯಾರು ಬಂದು ನೋಡಲ್ಲ ಬಿಡು. ಸರಿ ಬಾ, ಹಾಗೆತ್ತು. ನಾನು ಕೇಳಿಸ್ಕೊಂಡಿದ್ದೇನಾದ್ರೂ ಗೊತ್ತಾಗೋಯ್ತಾ? ಏನು ಮಾಡೋದು? ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ಐಸ್ ಕ್ರೀಮ್ ಕೊಡ್ಸ್ತೀನಿ ನೋಡಿ. ಸರಿ. ಅಬ್ಸರ್ವ್ ಮಾಡಿದ್ರೆ ಸ್ಟೋರಿ ಸಿಗುತ್ತೆ ಅನ್ಕೊಂಡೆ. ಸ್ಟೋರಿಲಿ ಎಂಥ ಟ್ವಿಸ್ಟು. ಅಲ್ಲ ಅಣ್ಣ, ನಮ್ಮ ಮ್ಯಾಚ್ ಮುಗಿತಾ ಬಂತು, ಅವಾಗಿಂದ ಏನು ಬರೀತಾ ಇದ್ದೀರಾ? ತಗೋ ಓದು. ಕ್ರಿಕೆಟ್ ಗ್ರೌಂಡಿನಲ್ಲಿ ಹುಡುಗರು ಫುಟ್ಬಾಲ್ ಆಡುತ್ತಿರುವರು. ಒಂದು ಹುಡುಗಿ ಅಳುತ್ತಾ ಹೆಗಲ ಮೇಲೆ ಬ್ಯಾಗ್ ಹಾಕಿಕೊಂಡು ಬರುತ್ತಿರುವಳು. ಫುಟ್ಬಾಲ್ ಕೈಯಲ್ಲಿ ಹಿಡಿದುಕೊಂಡು ಅಣ್ಣ ಏನು ಬರೀತಿದ್ದೀರಾ ಅಂತ ಕೇಳುವನು.